ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಸಪೋರ್ಟ್ ಮಾಡಿದೆ, ಬಟ್ ಅದಕ್ಕೊಂದು ಪವರ್ ಬಾಯ್ ಬೇಕಮ್ಮ. Yes, 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 yes. ಯಾಕಂದ್ರೆ ಅದೊಂದು ಅದೇ ಯಾವಾಗಲೂ ಎತ್ತಿನ ಗಾಡಿಗೆ ಯಾವಾಗ 2 ಎತ್ತು ಬೇಕಲ್ಲಮ್ಮ. ಹೌದೌದು. ಆ ಥರನೇ ಜೀವನ. ಹೌದು. ಯಾವುದೇ ಕಾಂಪಿಟೇಷನ್ ಬೇಕಂದ್ರೆ ಒಂದು ಪೇರ್ ಇದ್ರೇನೆ. Definitely. ಯಾಕೆ ಅವ್ರ ಸಪೋರ್ಟ್ ಬೇಕು ಪಾಪ ಅಲ್ವಾ. ಹೌದು. ನಾನು ಹೆಂಗೆ ನನ್ನ ವೈಫ್ನ ಸಪೋರ್ಟ್ ಮಾಡ್ತೀನಿ ಎಲ್ಲಾದ್ರೂ. ವೈ? ಬಿಕಾಸ್ ವಿ ಹ್ಯಾವ್ ಟು. And ಈ ಫೀಮೇಲ್ ಪವರ್ ಬಗ್ಗೆ ಮೇಲ್ ಪವರ್ ಮಾತಾಡಿದಕ್ಕೆ ಖುಷಿ ಆಗ್ತಾ ಇರೋದು ಶಿವಣ್ಣ. ಅಲ್ಲ ನೋಡು, ಮೇಲ್ ಪವರ್ ಲೇ ಪವರ್ ಲೇ ಪವರ್ ಏನ್ ಬೇಕು? ಖರ್ಚಿಗೆ ಬೇಕಾ ನಿನಗೆ? ಖರ್ಚಿಗೆ ಅಣ್ಣ ಏನು ಬೇಡ, ಬೇಡವಾ? ಇವಳಿದ್ರೆ ಸಾಕು. ಎಷ್ಟು ಮಾತಾಡ್ತಾಳಣ್ಣ. ಏನು ಮಾತೇ ಆಡಿಲ್ಲ. ಓ ಬಂಗಾರ. ಶಿವಣ್ಣ ನೋಡಿ, ಅವ್ರೇನೇ ಕಷ್ಟಪಟ್ರು ನಾವೇ ಮೇಲಕ್ಕ. ಹಂಗಲ್ಲ ಅಲ್ಲ. ಒಂದ್ ನಿಮಿಷ, ಯಾರು ಮೇಲ ಶಿವಣ್ಣ ಹೇಳಿದ ಹಾಗಲ್ಲ. ಎರಡಕ್ಕೂನುವೆ ಟ್ರಸ್ಟ್ ಈಚ್ ಅದರ್. ಅವ್ರ ಮೇಲೆ ಇವ್ರ ಮೇಲೆ ಅನ್ನೋದಲ್ಲ, ಇಬ್ರುನು ಕರೆಕ್ಟ್. ಯಾರ ಮೇಲೂ ಅಲ್ಲ, ನಾವೇ ಮೇಲ್. ಅದಕ್ಕೆ ಹುಡುಗರು ಅನ್ನೋದು. ಐ ಲವ್ ಯು. ಏನೇಮ್ಮ ಸೈಲೆಂಟ್ ಆಗ್ಬಿಟ್ಟೆ? ಅವಳಿಗೆ 200 ರೂಪಾಯಿ ಕೊಟ್ಟಿದ್ದೀನಿ ಗೂಗಲ್ ಪೇ. ಸೈಲೆಂಟ್ ಆಗ್ಲೇಬೇಕಲ್ಲ ಅವಳು. ಇಲ್ಲಿಗೆ ಮೇಲ್ ಫಿಮೇಲ್ ವಾದ ವಿವಾದವನ್ನ ನಾವು ಮುಗಿಸ್ತಾ ಇದೀವಿ. ವಾದ ವಿವಾದ ಅಲ್ಲ ಇದು. ದಯವಿಟ್ಟು ನೀನೇ ಬೆಂಕಿ ಹಚ್ತೀಯಾ, ನೀನೇ ನೀರು ಇತ್ತೀಯಾ, ಏನು ಒಂದ್ ಕಡೆ ನಿಲ್ಲು. ಒಂದ್ ನಿಮಿಷ, ವಾದ ವಿವಾದನೇ ಆಗ್ತಿರ್ಲಿಲ್ಲ. ಐ ವಾಸ್ ಸೋ ಹ್ಯಾಪಿ. ಅದನ್ನ ಹೇಳ್ದೆ ಶಿವಣ್ಣ ಅವರು ಹೇಳಿದ್ರು. Correct ಅಷ್ಟೇ. ಕಣೆಮ್ಮ, correct. ಯಾವಾಗ ಇವ್ರ ಎಂಟ್ರಿ ಆಯ್ತಾ ಅವಾಗ ಇದು ವಾದ ಅದು ವಿವಾದ ವಾದ ಆಗಿ ವಿವಾದ ಟರ್ನ್ ಆಯ್ತು. ಆಗೋಯ್ತು. ಅಲ್ಲಿವರೆಗೂ ಒಂದು ಒಳ್ಳೆ ಬ್ಯೂಟಿಫುಲ್ ಕಾನ್ವರ್ಸೇಷನ್ ಇತ್ತು. ಇದ್ರ ಜೊತೆಗೆ ಅಣ್ಣ ವಿವೇಕ್ ಮಾಸ್ಟರ್ ದುರದೃಷ್ಟ ಇವರಿಬ್ರು ನನ್ನ ಟೀಮಲ್ಲೇ ಡ್ಯಾನ್ಸ್ ಪ್ರಾಕ್ಟೀಸ್ ಹನ್ನೊಂದು ಒಂದೇ. ಅಣ್ಣಂದು ಒಂದೇ ಯೋಚನೆ. ಅಲ್ಲ, ಎಪಿಸೋಡ್ ಅಲ್ಲಿ ನಾನು ಡ್ಯಾನ್ಸ್ ಕಟ್ ಮಾಡ್ತಾ ಇದ್ದಾರೆ, ಈ ಕಂಟೆಂಟ್ ಆದ್ರೂ ಕಟ್ ಮಾಡೋದು ಬೇಡವಾ ಅಂತ ಅವ್ರ ಯೋಚನೆ. ವಿವೇಕ್ ಮಾಸ್ಟರ್ ಎಂತ ಮುತ್ತುಗಳನ್ನ ಪಡೆದಿದ್ದೀರ ನೋಡಿ. ಅಯ್ಯಯ್ಯೋ ಶಿವಣ್ಣ ಇರೋಲೆ ಪಾಪ ಶಿವಣ್ಣ. ಅಯ್ಯೋ ಮಾತಾಡಮ್ಮ. ಶಿವಣ್ಣ, ನಂದೊಂದು ರಿಕ್ವೆಸ್ಟ್. ಏನ್ ನಮ್ಮ ಎಲಿಮಿನೇಷನ್ ಮಾಡೋ ಅನ್ಗಿನ್ಬಿಟ್ಟಿ ಆ ಕಡಮ್ಮ. ಕೈ ಮುಗಿ. ಇಲ್ಲ ನೋಡು ಶಿವಣ್ಣ, ನಿಮ್ ಜೊತೆ ಒಂದೇ ಒಂದು ಡ್ಯಾನ್ಸ್ ಮಾಡ್ಬೇಕು. ನನ್ನ ಫೇವ್ರೆಟ್ ಸಾಂಗ್. ಅಣ್ಣ ಅಪ್ಪಾಜಿ ಎಲ್ಲೂ ಹೋಗಿಲ್ಲ, ಅಣ್ಣವ್ರು ಎಲ್ಲೂ ಹೋಗಿಲ್ಲ. ಇದು ಅಸಾಧ್ಯ ಈ ರೀತಿ ಮಾಡೋದು. ವೇದಿಕೆ ಮೇಲೆ ಒಂದು 7 ವರ್ಷದ ಹುಡುಗ ಅಣ್ಣವರ ಪಾತ್ರವನ್ನ ಒಂದು ದೇವರ ಪ್ರಸಾದದ ತರ ಇಲ್ಲಿ ಪರ್ಫಾರ್ಮ್ ಮಾಡಿದ್ದಾರೆ. ಈ ಪುಟ್ಟ ಬಾಲಕನಲ್ಲಿ ನಿಮ್ಮ ತಂದೆಯನ್ನ ನೋಡಿ ನಿಮ್ಗೆ ಹೇಗೆ ಅನ್ಸ್ತಣ್ಣ? ನನಗೆ ಕಣ್ಣಲ್ಲೇ ನೀರು ಬಂದ್ಬಿಡು ನಿಜವಲ್ವೇ. ಐ ಥಿಂಕ್ ಕಾಳಿದಾಸನ ನೋಡ್ದಂಗೆ ಆಗೋಯ್ತು ನಿಜವಲ್ವೇ. ಅದು ಫಸ್ಟಿಂದ ಟ್ರಾನ್ಸ್ಫಾರ್ಮೇಶನ್, ಬಾಡಿ ಲ್ಯಾಂಗ್ವೇಜ್, ಅದು ಹೆಂಗೆ ನೋಡಿ. ಅಪ್ಪಾಜಿ ಎಷ್ಟು ದೊಡ್ಡ ನಟ ಅಂದರೆ ಎಷ್ಟು ಯಾವುದ್ರಲ್ಲಿ ಯಾವ ಹೃದಯಕ್ಕೆ ಬರೋಕ್ಕಾರೆ ಹೋಗ್ತಾರೆ ಅವರು. ಅದಕ್ಕೆ ಇದೇ ಎಕ್ಸಾಂಪಲ್. ಬರೀ ದೊಡ್ಡವ್ರಿಗೆ ಮಾತ್ರ ಅಲ್ಲ, ಚಿಕ್ಕವ್ರಿಗೂ ಸೇರ್ಕೊಂಡ್ಬಿಡ್ತಾರೆ. ಎಲ್ಲ ಮಾಡ್ಬಿಟ್ಟ. ಶಿವರಾಜ್ ಕುಮಾರ್ ಮಾಡ್ದ, ಗಣೇಶ್ ಮಾಡ್ದ, ಇವತ್ತು ರಾಜ್ಕುಮಾರ್ ಅವನು. ಮೈ ಗಾಡ್. ಆ ಕಾಳಿ ಬಂದಾಗ ನಮಗೆ ಅಯ್ಯೋ. ಆಕ್ಚುಲ್ ಆಗಿ ಅವರು ನಳಿನಿ ಅಂತ ಮಾಡಿದ್ದು. ನಳಿನಿ ಅವರು, ಹೌದು. ಅವ್ರು ಫಸ್ಟ್ ಕಾಲ್ ಮುರಿದಾಗ ಅಯ್ಯೋ ಬೇಡ ಅಪ್ಪಾಜಿ ಹೇಳಿದ್ರು ಇಲ್ಲ ಇದು ದೇವಿ. ಅವ್ರ ಕಣ್ಣಿಗೆ ಅವ್ರ ದೇವಿ ತರ ಕಂಡ್ರಂತೆ. ಅದೆಲ್ಲ ಬರೀ ಅಪರೂಪದ ಕಲಾವಿದರಿಗೆ ಹಂಗೆ ಬರೋದು ಈ ಥರ. ಐ ಥಿಂಕ್ ಏನೋ ಒಂದು ದೇವರ ಒಂದು ಅನುಗ್ರಹ ಹುಡುಗ ಮಗು ಪ್ರೀತ ಮೇಲೆ. ಹೆಸರಲ್ಲೇ ಪ್ರೀತಿ ಇದೆ, ಅದಕ್ಕೆ ಎಲ್ಲದನ್ನು ಪ್ರೀತಿಯಿಂದನೇ ಮಾಡ್ತಾನೆ ಅವನು. ಐ ಥಿಂಕ್ ಟಚ್ ಮೈ ಹಾರ್ಟ್. ಬ್ಯೂಟಿಫುಲ್. ಅಣ್ಣ, ನಿಮ್ ಹತ್ರ ಮಾತು ಮುಂದುವರ್ಸಕ್ಕಿಂತ ಮುಂಚೆ ಗೀತಾ ಮ್ಯಾಮ್ ಹತ್ರ ಹೋಗಿ ಮಾತಾಡ್ಸ್ಕೊಂಡು ಹೋಗು.
ಪಾಪ ಅವಾಗಿಂದ ಶಿ ಇಸ್ ವೆರಿ ಇಮೋಷನಲ್. ಆ ಹಾಡು ಕೇಳ್ತಾ ಇದ್ರೆ ಈ ವೇದಿಕೆಯಲ್ಲಿ ಹಿಂದೆನೂ ಹೇಳಿದೆ, ಬಟ್ ಇದನ್ನ ಮತ್ತೆ ಹೇಳ್ಬೇಕು ಅನ್ಸುತ್ತೆ. ಭರತ ಭೂಮಿಗೆ ಒಬ್ಬರೇ ರಾಜಕುಮಾರ, ಅದು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಸರ್. ದಟ್ ಫಿಲ್ಮ್ ಇಟ್ ಸೆಲ್ಫ್ ವಾಸ್ ಅಮೇಝಿಂಗ್. ಅವ್ರ ಪರ್ಫಾರ್ಮೆನ್ಸ್ ಎಸ್ಪೆಷಲಿ ಈ ಪೋರ್ಷನ್ ಏನ್ ಮಾಡ್ದು ಆ ದೇವ್ರದ್ದು ನಮ್ಗೆಲ್ಲ ತುಂಬಾ ಹೆಮ್ಮೆ ಅದು. ಐ ಥಿಂಕ್ ಅವ್ರು ಆಡಿದ ರೀತಿ ಇರ್ಬೋದು, ಒಂದೊಂದು ವರ್ಡ್ಸ್ ಈ ಸಿನಿಮಾ ಎಷ್ಟು ಸತಿ ನೋಡಿದ್ರೆ ಹಂಗೆ ಗೊತ್ತಿಲ್ಲ ಕಾಳಿದಾಸ. ಇವತ್ತು ನೋಡ್ಬಿಟ್ಟಂತೂ ಹೆಂಗೆ ಆ ಬಾಡಿ ಲ್ಯಾಂಗ್ವೇಜ್ ಹೆಂಗ್ ಬರುತ್ತೆ, ಯಂಗ್ಸ್ಟರ್ಸ್ ಮಾಡ್ಬಿಡ್ಬೋದು, ಬಟ್ ಒಂದು ಬೇರೆ ನೋಡೇ ಇಲ್ಲ, ಚಾನ್ಸೇ ಇಲ್ಲ. ಏನು ಅವ್ರ ತಂದೆ ತಾಯಿಗಳು ಹೇಳ್ಕೊಟ್ರು, ಇವ್ರು ರಾಜ್ಕುಮಾರಪ್ಪ ಅದು ಗೊತ್ತಾ ಅಷ್ಟೇ, ನೀ ಶಿವಣ್ಣ ಅಂತ ಹೇಳಿ ಅವ್ರ ತಂದೆ ಇವರು ಅಂತ ಹೇಳ್ಕೊಟ್ರು. ಬಟ್ ಆ ಬಾಡಿ ಲ್ಯಾಂಗ್ವೇಜ್ ಕ್ಯಾರಿ ಮಾಡಿ ಮೈ ಗಾಡ್ ಇವತ್ತು ರೋಮಾಂಚನ ಆಗೋಯ್ತು. ಮೈ ಗಾಡ್ ಫುಲ್ಫಿಲ್ಮೆಂಟ್, ಇವ್ನು ಬಂದು ಮಾಡಿದಾಗೆಲ್ಲ ಫುಲ್ಫಿಲ್ಮೆಂಟ್, ಅದು ಏನೋ ಒಂದಿರುತ್ತೆ ಮ್ಯಾಜಿಕ್ ಅಷ್ಟೇ. ಸೂಪರ್. ಮಂಜು, ಆಲ್ ದ ಬೆಸ್ಟ್ ಮಂಜು. ನಿಜವಾಗ್ಲೂ ನೀವು ಪುಣ್ಯ ಮಾಡಿದ್ರಿ ಇಂಥ ಒಂದು ಕಂಟೆಸ್ಟೆಂಟ್ ಪಡೆಯೋಕೆ. ಮಂಜು ಮಾಸ್ಟರ್ ಪ್ಲೀಸ್ ಸ್ಟೇಜ್ ಮೇಲೆ ಬನ್ನಿ. ಸೋ ಬ್ಯೂಟಿಫುಲ್. ಗೀತಾ ಅವ್ರು ಅಷ್ಟೇ, ಯಾವಾಗಲೂ ಇವನ್ ಅದಕ್ಕೋಸ್ಕರ ಪರ್ಫಾರ್ಮೆನ್ಸ್ ಸಾಯಂಕಾಲದ ಮೇಲೆ ಹಾಕೊಳ್ಳಿ, ಸ್ವಲ್ಪ ಲೇಟಾಗಿ ಬಂದ್ರು ಬಂದು ನೋಡ್ಲೇಬೇಕು ಅವ್ರ ಪರ್ಫಾರ್ಮೆನ್ಸ್. ಬರೀ ಇವಂದೇ ಮಾತಂದ್ರೆ ಒಂದು ಮ್ಯಾಜಿಕ್, ಏನೋ ಒಂದು ಪವರ್ ಇದೆ, ಏನೋ ಪವರ್, ಏನೋ ಜನ್ಮದಲ್ಲಿ ಅವ್ನು ನನ್ನ ತಂದೆ ಆಗಿದ್ನೋ ಇಲ್ಲ, ನಾ ಅವನಿಗೆ ತಮ್ಮನಾಗಿದ್ನೋ ಅಣ್ಣನಾಗಿದ್ನೋ ಗೊತ್ತಿಲ್ಲ, ಈ ಜನ್ಮದಲ್ಲಿ ಅದೆಲ್ಲ ಸಂಬಂಧಗಳು ಹಂಗೆ ಹುಟ್ತಾ ಬರ್ತಾ ಇರ್ತದೆ. ಅದಕ್ಕೆ ಇಲ್ಲಾಂದ್ರೆ ಹೆಂಗೆ ಅವ್ನ ಪ್ರೀತಿ ಅಂದ ತಕ್ಷಣ ಶಿವಣ್ಣ ಅಂತಾನೆ, ಬಂದರೆ ಮುತ್ತು ಕೊಡ್ತಾನೆ. ದಿಸ್ ಬಾಯ್ ಸಮಥಿಂಗ್ ಎಲ್ಲ ಅದೇ ಹೇಳಿದೆ. ಜನರಲಿ ದ ಹೋಲ್ DKD, ಐ ಲವ್ DKD, ಐ ಲವ್ ಎವ್ರಿಬಡಿ. ವಿ ಲವ್ ಯು ಶಿವಣ್ಣ. ಅಣ್ಣ, ನಮ್ದೊಂದು ಆಸೆ, ಅದು ನನಗೆ ಅವರು ಇವತ್ತು ಅಣ್ಣವರ ಪಾತ್ರವನ್ನ ಮಾಡಿದ್ದಾರೆ, ಸುಮ್ಮನೆ ಹಾಗೆ ಒಂದು ಆಸೆ ಹುಟ್ಕೊಳ್ತು ಅಣ್ಣ. ಯಾವತ್ತಾದ್ರೂ ನೀವು ಫ್ರೀ ಇದ್ದಾಗ, ಸಮಯ ಸಿಕ್ಕಾಗ ಈ ಪುಟ್ಟ ರಾಜ್ಕುಮಾರ್ ಅವರನ್ನ ಅವರ ಹುಟ್ಟೂರು ಗಾಜನೂರ್ಗೆ ಒಂದ್ಸಲಿ ಕರ್ಕೊಂಡೋಗಿ ತೋರಿಸಿ ಅಣ್ಣ. ಅಯ್ಯೋ ನಡೆದಾಳಂತ ಮಣ್ಣಲ್ಲಿ ಇಲ್ಲ, ಖಂಡಿತ ಬರ್ತೀಯಾ? ಅಪ್ಪಾಜಿ ಹುಟ್ಟುದು ಬರ್ತೀಯಾ ಗಾಜನೂರ್ಗೆ? ಎಲ್ಲಂದ್ರೂ ಬರ್ತಾರೆ. ನೀವು ಕರೆದ್ರೆ ಅವ್ರು ಎಲ್ಲಿ ಬೇಕಾದ್ರೂ ಬರ್ತಾರೆ. ಇಲ್ಲ, ಎಲ್ಲಾ ಮಕ್ಕಳನ್ನು ಕರ್ಕೊಂಡು ಹೋಗೋಣ, ಎಲ್ಲಾರನು ಹೋಲ್ DKD ಗ್ಯಾಂಗ್ ನ ಕರ್ಕೊಂಡು ಹೋಗೋಣ. ಅಲ್ಲಿ ವೆಜಿಟೇರಿಯನ್ ತಿನ್ನೋರು ವೆಜಿಟೇರಿಯನ್ ತಿಂತಾರೆ, ನಾನ್ ವೆಜ್ ತಿನ್ನೋರು ನಾನ್ ವೆಜ್ ತಿಂತಾರೆ. ಅಲ್ಲಿ ಮಟನ್ ಮಾಡ್ತಾರೆ, ಅಲ್ಲಿ ತರ ಮಟನ್ ಎಲ್ಲೂ ಮಾಡಕ್ಕಾಗಲ್ಲ, ಚೆನ್ನಾಗಿ ಮಾಡ್ತಾರೆ ಅವರು. ವೆಜಿಟೇರಿಯನ್ ನಾನ್ ವೆಜ್ ಎಲ್ಲಾರು. ಅವ್ರು ಹುಟ್ಟಿದ ಮನೆ ಅದಿದೆ, ಅದೆಲ್ಲ ಜಾಗ ನೋಡ್ಬೋದು. ಐ ಥಿಂಕ್ ಸಮಯ ಒಂದು ಹೆವೆನ್, ಅದು ಒಂದು ಸ್ವರ್ಗ. ಅಣ್ಣ, ಇದನ್ನ ಅತಿ ಶೀಘ್ರದಲ್ಲಿ ಪ್ಲಾನ್ ಮಾಡೋಣ. ಇವತ್ತು ಅರ್ಜುನ್ ಜನ್ಯ ಸರ್ ಬೆಂಕಿ ಯಾವ ಲೆವೆಲ್ಗೆ ಹಚ್ಚಿದ್ರು ಅಂತಂದ್ರೆ ಸ್ಟೇಜ್ ಇಲ್ಲಿವರೆಗೂ ಉರಿತಿತ್ತು. ಜನ್ಯಾಜಿ, ನಿಮ್ಮ ಹಾಡಿಗೆ ಅವತ್ತು ಮ್ಯೂಸಿಕಲ್ ನೀವು ಬೆಂಕಿ ಹಚ್ಚಿದ್ರಿ, ಆ ಹಾಡಿಗೆ ಅವರು ಡ್ಯಾನ್ಸ್ ಅಲ್ಲಿ ಬೆಂಕಿ ಹಚ್ಚಿದ್ದಾರೆ. ಎಷ್ಟು ಹೆಮ್ಮೆ ಅನ್ಸಿದೆ ಆ ಕಂಪೋಸಿಷನ್ ಬಗ್ಗೆ ನಿಮ್ಗೆ? ಇವತ್ತು ಹೆಮ್ಮೆ ಡಬಲ್ ಆಯ್ತು ಮಾಡಿ. ಆ ಹಾಡಲ್ಲಿ ಇಷ್ಟ ಎನರ್ಜಿ ತುಂಬೋದು ಅನ್ನೋದು ಕೊರಿಯೋಗ್ರಫಿ ಮೂಲಕ ಮತ್ತೊಮ್ಮೆ ಪ್ರೂವ್ ಮಾಡಿದ್ರಿ ಮಾಸ್ಟರ್. ಹ್ಯಾಟ್ಸ್ ಆಫ್.